ಬೆಳಗಾವಿ ಚಿಕ್ಕೋಡಿ ಲೋಕಸಭೆ ಗೆಲ್ಲಲು ಕೊನೆ ಕ್ಷಣದ ಕಸರತ್ತು ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಅಂತಿಮ ಹಂತದ ಮತಬೇಟೆ ನಡೀತಾ ಇದೆ. ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ನೋಡಿ, ಕೊನೆಯ ಕ್ಷಣದ ಕಸರತ್ತು ಇವತ್ತು, ಬಹಿರಂಗ ಪ್ರಚಾರ ಅಂತ್ಯ ಇವತ್ತು. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಭರ್ಜರಿ ರಣತಂತ್ರ ಮತಬೇಟೆ. ಮೃಣಾಲ್ ಮಿಂಚಿನ ಸಂಚಾರ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಶೆಟ್ಟರ್ ಪರವಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರೋಡ್ ಶೋ ನಡೆಸಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ತಾಯಿ ಲಕ್ಷ್ಮಿ ಸೇರಿ ಕೈ ನಾಯಕರು ಕೂಡ ಮತಬೇಟೆ ನಡೆಸಿದ್ದಾರೆ. ನಿಪ್ಪಾಣಿಯಲ್ಲಿ ಬಿಜೆಪಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನೋಡಿ, ಎರಡೂ ಕ್ಷೇತ್ರ ಕೂಡ ಎರಡೂ ಪಕ್ಷಗಳಿಗೆ ಪ್ರತಿಷ್ಠೆಯ ಕ್ಷೇತ್ರಗಳಾಗಿದೆ. ಈ ಬಾರಿ ನೇರಾನೇರವಾದಂಥ ಸ್ಪರ್ಧೆ. ಎರಡೂ ಕ್ಷೇತ್ರಗಳಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ನಡುವೆ. ಶೆಟ್ಟರ್ ಪರವಾಗಿ ಶೋಭಾ ಕರಂದ್ಲಾಜೆ ಅವರು ಕೂಡ ಪಣತೊಟ್ಟು ನಿಂತಿದ್ದಾರೆ, ಪ್ರಚಾರವನ್ನು ಮಾಡಿದ್ದಾರೆ. ಮತ್ತು ಜಾರಕಿಹೊಳಿ ಬ್ರದರ್ಸ್ ಕೂಡ ಅವ್ರ ಜೊತೆಗೆ ಒಟ್ಟಾಗಿ ನಿಂತಿದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಅಂದರೆ ಮೃಣಾಲ್ಗೆ ಅವ್ರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್, ಎಲ್ಲ ಅವರ ಶಾಸಕರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಮೃಣಾಲನ್ನು ಗೆಲ್ಲಿಸಿಕೊಡ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಇನ್ನು ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಎರಡನೇ ಬಾರಿ ಅಖಾಡಕ್ಕಿಳಿದಿದ್ದಾರೆ, ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಅವರು ಕೂಡ ಅಷ್ಟೇ ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಅಷ್ಟೇ. ನೋಡಿ, ಈಗ ಈ ಎರಡೂ ಕ್ಷೇತ್ರಗಳೇ ಹಾಗೆ ಬಹಳ ಕುತೂಹಲವನ್ನು ಉಂಟು ಮಾಡುವಂಥ ಕ್ಷೇತ್ರಗಳು ಕೊನೆ ಕ್ಷಣದವರೆಗೂ ಕೂಡ. ಯಾಕೆಂದರೆ ಈ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆಯಾಗಿತ್ತು. ಆದರೆ ಈಗ ಮೃಣಾಲ್ ಒಬ್ಬ ಯುವಕ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಗೆಲುವಿನ ವಿಶ್ವಾಸವನ್ನು ಫೌದು ಕಡೆಲೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಘಟಾನುಘಟಿ ನಾಯಕ ಮಾಜಿ ಸಿ ಎಂ ಶೆಟ್ಟರ್ ಕೂಡ ಅಖಾಡದಲ್ಲಿರೋದ್ರಿಂದಾಗಿ ಸಹಜವಾಗಿ ಚುನಾವಣಾ ಕಾವು ರಂಗೇರಿದೆ.